ರಣ ಮಳೆಗೆ ಉಳ್ಳಾಲದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮನೆ ಗೋಡೆಯಾಡಿ ಸಿಲುಕಿದ ತಾಯಿ ಮಕ್ಕಳು ಒದ್ದಾಟವನ್ನು ಅನುಭವಿಸ್ತಾ ಇದ್ದಾರೆ. ರಣ ಮಳೆಗೆ ಉಳ್ಳಾಲದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮನೆ ಗೋಡೆಯಾಡಿ ಸಿಲುಕಿದ ತಾಯಿ ಮಕ್ಕಳು ಒದ್ದಾಟವನ್ನು ಅನುಭವಿಸಿದ್ದಾರೆ. ಅವಶೇಷಗಳಾಡಿ ಸಿಲುಕಿದ್ದ ಒಂದು ಮಗು ಸಾವನ್ನಪ್ಪಿದೆ. ರಣ ಮಳೆಗೆ ಉಳ್ಳಾಳದಲ್ಲಿ ಆಗಿರುವಂತಹ ಅಲ್ಲೋಲ ಕಲ್ಲೋಲ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ತಾಯಿ ಮತ್ತು ಮಗು ಇಬ್ಬರೂ ಕೂಡ ಆ ಗೋಡೆಯ ಅವಶೇಷಗಳ ಅಡಿ ಸಿಲುಕಿದ್ರು. ಆ ಮಗು ಏನಿದೆ, ಆ ಮಗು ಈಗ ಸದ್ಯಕ್ಕೆ ಸಾವನ್ನಪ್ಪಿರುವಂಥದ್ದು ಬಹಳ ಬೇಸರದ ಸಂಗತಿ. ಈ ಮಳೆ ಬಂದ್ರೆ ಎಷ್ಟೆಲ್ಲ ಅವಾಂತರ ಸೃಷ್ಟಿ ಮಾಡುತ್ತೆ ಅಂದ್ರೆ ಕೆಲವೊಂದಿಷ್ಟು ರೈತರ ಮೊಗದಲ್ಲಿ ಮಂದಹಾಸ ಮೂಡುತ್ತೆ. ಆದ್ರೆ ಇಂತಹ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ಯಾಕಾದ್ರೂ ಮಳೆ ಬರುತ್ತೆ, ಯಾಕಾದ್ರೂ ಈ ರೀತಿ ಆಗುತ್ತೆ ಅಂತ ಅನ್ಸುತ್ತೆ. ಆ ದೃಶ್ಯವನ್ನ ನೋಡ್ತಾ ಇದ್ರೆ ಕರುಳು ಹಿಂಡುವಂತಹ ದೃಶ್ಯ ಇದು. ಎಂಥವ್ರಿಗೆ ಆಗ್ಲಿ ಒಂದು ಕ್ಷಣ ಬೇಜಾರಾಗುತ್ತೆ. ಆ ಪುಟ್ಟ ಕಂದಮ್ಮ ಬಾರದ ಲೋಕಕ್ಕೆ ತೆರಳಿದೆ. ಇಂತಹ ಮಳೆ, ಇಂತಹ ಮರಣ ಮೃದಂಗವನ್ನ ಬಾರಿಸುವಂತಹ ಮಳೆ ನಿಜಕ್ಕೂ ಬೇಡ ಅಂತ ಅನಿಸ್ಬಿಡುತ್ತೆ. ಇಂತಹ ಒದ್ದಾಟವನ್ನ ನೋಡಿದ್ರೆ ಆ ಮಗುವನ್ನ ಕಳೆದುಕೊಂಡಂತಹ ಈ ಕುಟುಂಬಸ್ಥರ ಆಕ್ರಂದನ ಕೂಡ ಒಂದು ಕಡೆ ಮುಗಿಲು ಮುಡ್ತಾ ಇದೆ. ನನ್ನನ್ನ ಬಿಟ್ಟುಬಿಡಿ, ನನ್ನ ಮಗುವನ್ನ ರಕ್ಷಣೆ ಮಾಡಿ ಅಂತ ತಾಯಿ ಎಲ್ಲರೂ ಕೂಡ ಗೋಗರಿತಾ ಇದ್ರು. ಆದ್ರೆ ಇದೀಗ ತಾಯಿಯು ಕೂಡ ಪ್ರಜ್ಞಾ ಸ್ಥಿತಿಯಲ್ಲಿಲ್ಲ. ಒಂದು ಕಡೆ ನನ್ನ ಮಗುವನ್ನ ರಕ್ಷಣೆ ಮಾಡಿ, ನನ್ನನ್ನ ರಕ್ಷಣೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗು ಉಳಿದ್ರೆ ಸಾಕು ಅಂತ ತಾಯಿ ಕೂಗಿ ಕೂಗಿ ಅಲ್ಲಿದ್ದವರೆಲ್ಲರಿಗೂ ಕೂಡ ಹೇಳ್ತಾ ಇದ್ರು. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇತ್ತು. ಆ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಮಳೆಯೂ ಕೂಡ ಅಡ್ಡಿಯಾಗಿತ್ತು. ಇದೆಲ್ಲದರ ನಡುವೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಆ ಮಗು ಸಾವನ್ನಪ್ಪಿದೆ. ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನು ಕೂಡ ಈಗ ಸಿಬ್ಬಂದಿಗಳು ಹೊರತೆಗೆಯುವ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು NDRF ಸಿಬ್ಬಂದಿಗಳು ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಹರಸಾಹಸವನ್ನ ಪಟ್ಟರು. ಯಾಕಂತಂದ್ರೆ ತಾಯಿ ಮಗು ಇಬ್ಬರೂ ಕೂಡ ಆ ಗೋಡೆಯ ಅವಶೇಷಗಳ ಅಡಿ ಸಿಲುಕಿರುವ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಎಂಥವ್ರಿಗೆ ಆಗ್ಲಿ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಕರುಳು ಹಿಂಡುವಂತಿದೆ. ಆ ಮಗು ನೋಡಿ ಎಷ್ಟು ಚಂದವಾಗಿ ಆಟ ಆಡ್ತಾ ಇದೆ. ಆ ಮಗು ಈಗ ಇಲ್ಲ ಅಂತಂದ್ರೆ ಎಂಥವ್ರಿಗೆ ಆದ್ರೂ ಒಂದು ಕ್ಷಣ ಬೇಜಾರು ಆಗೇ ಆಗತ್ತೆ. ಈ ಮಳೆ ಒಂದಲ್ಲ ಒಂದು ಅವಾಂತರವನ್ನ ಸೃಷ್ಟಿ ಮಾಡ್ತಾನೆ ಇರುತ್ತೆ. ಇದೊಂದೇ ಘಟನೆ ಅಲ್ಲ, ಈ ರೀತಿಯ ಸಾಕಷ್ಟು ಅವಾಂತರಗಳು, ಇಂತಹ ಘಟನೆಗಳು ನಡೆದಿರುವಂಥದ್ದು. ಇನ್ನು ರಣ ಮಳೆಗೆ ಇದು ನಡೆದಿರುವಂಥದ್ದು ಉಳ್ಳಾಳದಲ್ಲಿ ಈ ರೀತಿ ಆಗಿರುವಂಥದ್ದು. ಮನೆಯ ಗೋಡೆ, ಮಣ್ಣಿನ ಗೋಡೆ ಏನಿದೆ, ಆ ಮಣ್ಣಿನ ಗೋಡೆ ಆ ಮಳೆಯ ರಣಾರ್ಭಟಕ್ಕೆ ನೆಂದು ಹೋಗಿದೆ. ಮಳೆಯ ರಣಾರ್ಭಟಕ್ಕೆ ನೆಂದಂತಹ ಗೋಡೆ ಏನಿದೆ ಅದು ಬಿದ್ದಿದೆ. ಬಿದ್ದ ತಕ್ಷಣ ಆ ಗೋಡೆಯ ಕೆಳಗೆ ಮಗು ಮತ್ತು ತಾಯಿ ಇಬ್ಬರೂ ಕೂಡ ಸಿಲುಕಿಕೊಂಡಿದ್ದಾರೆ. ಸದ್ಯಕ್ಕೆ ಮಗುವಿನ ಮೃತದೇಹವನ್ನ NDRF ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟು ಹೊರತೆಗೆಯುವ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಲ್ಲಂತೂ ಮಂಗಳೂರು ಭಾಗದಲ್ಲಂತೂ ಭಾರೀ ಮಳೆಯಾಗ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಅದೇ ರೀತಿ ಭಾರೀ ಮಳೆ ಒಂದು ಕಡೆ ಆದ್ರೆ ಈ ಭಾರೀ ಮಳೆಯ ನಡುವೆಯೂ ಕೂಡ NDRF ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸವನ್ನ ಪಟ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಕಾರ್ಯಾಚರಣೆಯಲ್ಲಿ ಮಗು ಸಾವನ್ನಪ್ಪಿರುವಂಥದ್ದು. ಯಾಕಂತಂದ್ರೆ ಇಷ್ಟು ಸುಮಾರು ಹೊತ್ತಾಗಿದೆ ಈ ಗೋಡೆ ಕುಸಿತ ಆಗಿ. ಇಷ್ಟು ಹೊತ್ತಾದ್ರೂ ಕೂಡ ಮಗುವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತಂದ್ರೆ ಒಂದು ಕಡೆ ಮಳೆ ಅಡ್ಡಿ ಮಾಡ್ತಾ ಇದೆ, ಮತ್ತೊಂದು ಕಡೆ ಅವರು ಕೂಡ ಕಷ್ಟಪಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಗುವನ್ನ ಉಳಿಸಲು ಸಾಧ್ಯ ಆಗಲಿಲ್ಲ. ಸದ್ಯಕ್ಕೆ ಆ ಮಗುವಿನ ಮೃತದೇಹವನ್ನ ಹೊರತೆಗೆಯುವ ಕೆಲಸವನ್ನ NDRF ಸಿಬ್ಬಂದಿಗಳು ಮಾಡಿದ್ದಾರೆ. ಮತ್ತೊಂದು ಕಡೆ ತಾಯಿಯ ಸ್ಥಿತಿ ಕೂಡ ಗಂಭೀರ ಆಗಿದೆ, ನಿತ್ರಾಣ ಸ್ಥಿತಿಯಲ್ಲಿದ್ದಾರೆ ತಾಯಿ. ಮೃತಪಟ್ಟಿರೋ ಆರ್ಯನ್ ಶವವನ್ನ ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ. ಮೃತಪಟ್ಟಿರೋ ಆರ್ಯನ್ ಶವವನ್ನ NDRF ಸಿಬ್ಬಂದಿಗಳೇನಿದ್ದಾರೆ ಆರ್ಯನ್ ಶವವನ್ನ ಹೊರತೆಗೆಯುವ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಮಗುವನ್ನ NDRF ತಂಡ ರಕ್ಷಣೆ ಮಾಡಿದೆ. ಮೃತಪಟ್ಟಿರುವ ಆರ್ಯನ್ ಶವವನ್ನ ಹೊರತೆಗೆಯುವ ಕೆಲಸವನ್ನ NDRF ಸಿಬ್ಬಂದಿಗಳು ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಮೃತಪಟ್ಟಂತಹ ಆರ್ಯನ್ ಶವವನ್ನ NDRF ಸಿಬ್ಬಂದಿಗಳು ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ ನೀವು. ನೀವು ಗಮನಿಸ್ತಾ ಇದ್ದೀರಾ ಆರ್ಯನ್ ಸದ್ಯ ಮೃತಪಟ್ಟಿರುವಂತಹ ಮಗು, ಆ ಮಗುವಿನ ಮೃತದೇಹವನ್ನ ಹೊರತೆಗೆದು NDRF ಸಿಬ್ಬಂದಿಗಳು ತರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪುಟ್ಟ ಕಂದಮ್ಮ
ಇನ್ನಿಲ್ಲ ಅಂತಂದರೆ ಯಾರಿಗೇ ಆದರೂ ಅಷ್ಟೇ ಆಕ್ರಂದನ ಸದ್ಯಕ್ಕೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇನ್ನು ಊರಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಅಲ್ಲಿ ನಿಂತಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಒಂದು ಮಗುವನ್ನು NDRF ತಂಡ ಏನಿದೆ ಒಂದು ಮಗುವನ್ನು ರಕ್ಷಣೆ ಮಾಡಿದೆ. ಆದರೆ ಇನ್ನೊಂದು ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಗೋಡೆಯ ಅವಶೇಷಗಳ ಅಡಿ ಸಿಲುಕಿದ್ರು. ಮತ್ತೊಂದು ಕಡೆ ತಾಯಿಯ ಸ್ಥಿತಿ ಕೂಡ ನಿತ್ರಾಣವಾಗಿ ತಾಯಿ ಕೂಡ ಇದ್ದಾರೆ. ಅವರ ಸ್ಥಿತಿ ಕೂಡ ಗಂಭೀರ ಆಗಿದೆ. ಅವರನ್ನು ಕೂಡ ರಕ್ಷಣೆ ಮಾಡುವ ಕೆಲಸವನ್ನು NDRF ತಂಡ ಮಾಡ್ತಾ ಇದೆ. ಸದ್ಯಕ್ಕೆ ಆರ್ಯನ್ ಮೃತದೇಹವನ್ನು ಹೊರ ತೆಗೆದುಕೊಂಡು ಬರ್ತಾ ಇರುವ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಾ. NDRF ಸಿಬ್ಬಂದಿಗಳೇನಿದ್ದಾರೆ ಆ ಮೃತದೇಹವನ್ನು ಹೊರಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಯಾಕಂತಂದರೆ ಕುಟುಂಬಸ್ಥರಿಗೆ ಆ ಮೃತದೇಹವನ್ನು ಹಸ್ತಾಂತರ ಮಾಡಬೇಕಾಗತ್ತೆ. ಸದ್ಯಕ್ಕೆ ಅಲ್ಲಿನ ವಾತಾವರಣ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಈಗ ಆಲ್ರೆಡಿ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಮಳೆಯ ನಡುವೆಯೂ ಕೂಡ NDRF ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಆದರೆ ಒಂದು ಮಗು ಸಾವನ್ನಪ್ಪಿದೆ. ಬಹಳ ಬೇಸರದ ಸಂಗತಿ ಇದು. ಅಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ? ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನಿಜಕ್ಕೂ ಕೂಡ ಈ ಮಳೆಯಿಂದ ಸಾಕಷ್ಟು ಅನಾಹುತಗಳಾಗಿದೆ ಅಂದರೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಅನಾಹುತಗಳಾಗಿದೆ. ಈಗ ಕುಟುಂಬಸ್ಥರ ಯಾವ ರೀತಿ ಈ ದುಃಖವನ್ನು ಭರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಯಾರಿಗೇ ಆದರೂ ಅಷ್ಟೇ ಒಂದು ಪುಟ್ಟ ಕಂದಮ್ಮ ನಮ್ಮ ಜೊತೆ ಆಟ ಆಡಿಕೊಂಡು ನಮ್ಮ ಜೊತೆ ಇದ್ದಂತಹ ಒಂದು ಪುಟ್ಟ ಮಗು ಇಲ್ಲ ಅಂದರೆ ಯಾರಿಗೂ ಕೂಡ ಈ ದುಃಖವನ್ನು ಭರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಸದ್ಯಕ್ಕೆ ಒಂದು ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಮತ್ತೊಂದು ಮಗು ಆರ್ಯನ್ ಇದೀಗ ಮೃತದೇಹವನ್ನು ಹೊರ ತೆಗೆದುಕೊಂಡು ಬರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರುಷ್ ಹಾಗೂ ತಾಯಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಕಳೆದ 8-9 ಗಂಟೆಗಳಿಂದ ಅವಶೇಷಗಳ ಅಡಿ ಸಿಲುಕಿ ಒದ್ದಾಟವನ್ನು ಅನುಭವಿಸ್ತಾ ಇದ್ದಾರೆ. ಆರುಷ್ ಹಾಗೂ ತಾಯಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಕಳೆದ 8-9 ಗಂಟೆಯಿಂದ ಅವಶೇಷಗಳ ಅಡಿ ಸಿಲುಕಿ ತಾಯಿ ಮತ್ತು ಮಗು ಇಬ್ಬರೂ ಕೂಡ ಒದ್ದಾಡ್ತಾ ಇದ್ದಾರೆ. ನಿರಂತರ ಕಾರ್ಯಾಚರಣೆಯನ್ನ NDRF ತಂಡ ಮಾಡ್ತಾ ಇದೆ. ಕಳೆದ 8-9 ಗಂಟೆ ಅಂತಂದ್ರೆ ಕಡಿಮೆ ಸಮಯ ಏನಲ್ಲ. 8-9 ಗಂಟೆಯಿಂದ ಆ ಅವಶೇಷಗಳ ಅಡಿ ಏನು ಗೋಡೆ ಕುಸಿದಿದೆ ಆ ಗೋಡೆಯ ಅವಶೇಷಗಳ ಅಡಿ ತಾಯಿ ಮತ್ತು ಮಗು ಇಬ್ಬರೂ ಕೂಡ ಒದ್ದಾಡ್ತಾ ಇದ್ದಾರೆ. ನನ್ನ ಮಗುವನ್ನು ರಕ್ಷಣೆ ಮಾಡಿ ಅಂತ ತಾಯಿ ಒಂದು ಕಡೆ ಕೂಗಾಡ್ತಾ ಇದ್ದಾರೆ. ಅಲ್ಲಿರುವ ಎಲ್ಲರ ಸಹಾಯ ಹಸ್ತವನ್ನು ಅವರೇ ಕಷ್ಟದಲ್ಲಿದ್ದಾರೆ. ಅಂತಹ ಕಷ್ಟದಲ್ಲಿದ್ದರೂ ಕೂಡ ಅದಕ್ಕೆ ತಾಯಿ ಮಮತೆ, ತಾಯಿ ಪ್ರೀತಿ ಅಂತ ಹೇಳೋದು. ಅಷ್ಟ ಕಷ್ಟದಲ್ಲಿದ್ದರೂ ಕೂಡ ತನ್ನ ಮಗುವನ್ನು ರಕ್ಷಣೆ ಮಾಡಿ ಅಂತ ಪರಿಪರಿಯಾಗಿ ಎಲ್ಲರನ್ನೂ ಕೂಡ ಬೇಡ್ಕೊಳ್ತಾ ಇದ್ರು. NDRF ಸಿಬ್ಬಂದಿಗಳು ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡಿ ಒಂದು ಮಗುವನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಮತ್ತೊಂದು ಮಗು ಸಾವನ್ನಪ್ಪಿರುವಂಥದ್ದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಸಾಕಷ್ಟು ಮಳೆಯಾಗ್ತಾ ಇದೆ ಮಂಗಳೂರು ಭಾಗದಲ್ಲಿ. ಆದರೆ ನಿಜಕ್ಕೂ ಬೇಸರದ ಸಂಗತಿ ಅಂತಂದರೆ ಒಂದು ಮಗು NDRF ಎಷ್ಟೇ ಕಾರ್ಯಾಚರಣೆಯನ್ನು ಮಾಡಿದ್ರೂ ಕೂಡ ಮಗು ಸಾವನ್ನಪ್ಪಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ, ಇನ್ನು ಕಾರ್ಯಾಚರಣೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ಅಲ್ಲಿಯ ಏನು ಪ್ರಸಕ್ತ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿಲ್ಲ. ಒಂದು ಮಗು ಈಗ ಡೆತ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ ಅಷ್ಟೇ. ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಟ್ಟಿಲ್ಲ. ಮತ್ತೆ ಯಾರನ್ನು ರಕ್ಷಣೆ ಮಾಡಲಾಗಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿಲ್ಲ. ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು, ಒಂದು ಭಾಗದಿಂದ ಗುಡ್ಡ ಕುಸಿದಿರುವಂತದ್ದು, ಅದರ ಜೊತೆಗೆ ಸುತ್ತಮುತ್ತ ಉಳ್ಳಾಲ ಭಾಗದಲ್ಲಿ ಬಹಳಷ್ಟು ಮಳೆಯಾಗಿರುವಂತದ್ದು. ಅದರಲ್ಲೂ ಕೂಡ ಉಳ್ಳಾಲ ಭಾಗದಲ್ಲಿ ಕೆಲವರು ಹೇಳುವ ಪ್ರಕಾರ ಮೇಘ ಸ್ಫೋಟ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಜಿಲ್ಲಾಡಳಿತವೇ ಸೂಕ್ತ ಮಾಹಿತಿ ಕೊಡ್ಬೇಕಷ್ಟೇ. ಅಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ದೃಢಪಟ್ಟಿಲ್ಲ. ಸದ್ಯಕ್ಕೆ ಅಲ್ಲಿ ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ. NDRF ಮತ್ತು ವೈದ್ಯರು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಮಗುವನ್ನು ರಕ್ಷಣೆ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ಮಗು ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಮತ್ತೆ ಮಹಿಳೆಯ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕೂಡ ಇನ್ನು ಕೂಡ ಗೊತ್ತಾಗಿಲ್ಲ. ಮತ್ತೆ ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ NDRF ಮತ್ತು SDRF ನವರು ಅಲ್ಲಿ ಸುತ್ತುವರೆದಿದ್ದಾರೆ, ಪೊಲೀಸರು ಕೂಡ ಸುತ್ತುವರೆದಿದ್ದಾರೆ. ಮತ್ತೆ ಅದು ಒಂದು ಪ್ರಪಾತ ಇರುವಂತಹ ಜಾಗ ಅಲ್ಲಿ ಇನ್ನು ಕೂಡ ಕುಸಿಯುವ ಸಾಧ್ಯತೆ ಇರುವ ಕಾರಣದಿಂದಾಗಿ ಆ ಜಾಗಕ್ಕೆ ಯಾರು ಕೂಡ ಹೋಗ್ಬಾರ್ದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಮತ್ತೆ ಅವರ ಪರಿಸ್ಥಿತಿ ಏನು ಅನ್ನುವುದು ಇನ್ನು ಕೂಡ ಖಚಿತ ಮಾಹಿತಿಯನ್ನು ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ.
NDRF ಸಿಬ್ಬಂದಿಗಳು ಒಂದು ಕಡೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಮಗುವನ್ನ ರಕ್ಷಣೆ ಮಾಡಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಮತ್ತೊಂದು ಮಗು ಮತ್ತು ತಾಯಿಯ ಸ್ಥಿತಿ ಯಾವ ರೀತಿ ಇದೆ, ಅವರನ್ನ ರಕ್ಷಣೆ ಮಾಡಿದ ನಂತರವಷ್ಟೇ ಅವರ ಸ್ಥಿತಿ ಯಾವ ರೀತಿ ಇದೆ ಅಂತ ತಿಳಿದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಅಲ್ಲಿ ಯಾರನ್ನೂ ಕೂಡ ಬಿಡ್ತಾ ಇಲ್ಲ, ಯಾಕೆಂದ್ರೆ ಪಕ್ಕದಲ್ಲಿ ಒಂದು ಪ್ರಪಾತ ಕೂಡ ಇದೆ. ಇಲ್ಲಿ ನೋಡ್ಲಿಕ್ಕೆ ಅಂತ ಬಂದಂತಹ ಜನರು ಮತ್ತೆ ಅಲ್ಲಿ ಏನಾದರೂ ಮತ್ತೆ ಬೇರೆ ರೀತಿಯ ಅವಘಡ ಸಂಭವಿಸಿದ್ರೆ ಅಂತ ಅಲ್ಲಿ ಯಾರಿಗೂ ಕೂಡ ಅವಕಾಶವನ್ನ NDRF ಸಿಬ್ಬಂದಿಗಳು ಮಾಡಿಕೊಟ್ಟಿಲ್ಲ. ಯಾಕೆಂತಂದ್ರೆ ಮತ್ತೊಂದು ಕಡೆ ಅವರ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗುತ್ತೆ. ಒಂದು ಕಡೆ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಎಲ್ಲಾ ಜನರು ಕೂಡ ಒಂದು ಕಡೆ ಸೇರ್ಕೊಂಡ್ರೆ ಏನಾದರೂ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದರೆ ಅಥವಾ ಇಲ್ಲಿ ಅಡೆಚಡೆ ಏನಾದರೂ ಆದ್ರೆ ಅನ್ನುವ ಒಂದೇ ಒಂದು ನಿಟ್ಟಿನಿಂದಾಗಿ ಯಾರಿಗೂ ಕೂಡ ಅಲ್ಲಿ ಅವಕಾಶವನ್ನ ಕಲ್ಪಿಸಿ ಕೊಡ್ತಾ ಇಲ್ಲ. NDRF ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಒಂದು ಕಡೆ ಜೋರಾದ ಮಳೆ ಬರ್ತಾ ಇದೆ, ಮಳೆಯ ನಡುವೆಯೂ ಕೂಡ NDRF ಸಿಬ್ಬಂದಿಗಳು ತಮ್ಮ ಕಾರ್ಯಾಚರಣೆಯನ್ನ ನಿಲ್ಲಿಸದೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ತಾಯಿ ಮತ್ತು ಒಂದು ಮಗು ಸದ್ಯಕ್ಕೆ ಆ ಮಣ್ಣಿನ ಗೋಡೆಯ ಕೆಳಗೆ ಸಿಲುಕಿದ್ದಾರೆ. ಅವರ ರಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ NDRF ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ.